ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, 2025ರಲ್ಲಿ BSc ನರ್ಸಿಂಗು, BPT, ಅಲೈಡ್ ಹೆಲ್ತ್ ಸೈನ್ಸಸ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ಫಾರ್ಮಸಿ, ಫಾರ್ಮಸಿ, ಫಾರ್ಮಾಡಿ ಕೋರ್ಸ್ಗಳನ್ನು ನೀವೇನಾದರೂ ಮಾಡಬೇಕಂತಂದರೆ ನೀವು ಇವಾಗಲೇ ಏನೋ ಒಂದು CET ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಜೊತೆಗೆ BSc ನರ್ಸಿಂಗ್ ಅಭ್ಯರ್ಥಿಗಳು ಎಂಟ್ರೆನ್ಸ್ ಎಕ್ಸಾಮ್ನು ಕೂಡ ಅಟೆಂಡ್ ಆಗಬೇಕಾಗತ್ತೆ. ಈ ಮಧ್ಯದಲ್ಲಿ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಿ ಅದರಲ್ಲಿ ತಪ್ಪುಗಳನ್ನು ಏನಾದರೂ ನಿಮ್ಮಲ್ಲಿ ಇದ್ದಿದ್ದರೆ ಅಂಥ ಒಂದು ಅಭ್ಯರ್ಥಿಗಳಿಗೆ ನಮ್ಮ KE ಇಲಾಖೆಯವರು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಇವತ್ತು. ಏನಂತಂದರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡ್ತಾ ಇದ್ರಿ, ಏನಂತಂದರೆ ಆನ್ಲೈನ್ ತಿದ್ದುಪಡಿ ಅಂದರೆ ಆನ್ಲೈನ್ ಅರ್ಜಿಗಳನ್ನು ಅಪ್ಲಿಕೇಶನ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದನ್ನು ಓದಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ BSc ನರ್ಸಿಂಗು, ಅದರ್ ಹೆಲ್ತ್ ಸೈನ್ಸು ಮತ್ತು BPT, ಆಮೇಲೆ ಡಿ ಫಾರ್ಮಸಿ, ಫಾರ್ಮಾಟಿಗಳ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಈ ಒಂದು ನೋಟಿಫಿಕೇಷನ್ದಲ್ಲಿ ಏನಿದೆಯಪ್ಪ ಅಂತಂದರೆ CET ಅರ್ಜಿಗಳನ್ನು ತಿದ್ದುಪಡಿ, ತಪ್ಪಾಗಿರುವಂಥವುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಕೊನೆಯ ದಿನಾಂಕವನ್ನು ಅವಕಾಶವನ್ನು ಕೂಡ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವರ್ ಪ್ರಾಬ್ಲಮ್ನಿಂದ ಸಬ್ಮಿಟ್ ಮಾಡಿರ್ತೀರಾ, ಸೇವ್ ಆಗಿರುತ್ತೆ. ಆದರೆ ಅದರಲ್ಲಿ ಏನಪ್ಪ ಅಂದರೆ ಒಂದಷ್ಟು ಕರೆಕ್ಷನ್ಗಳು ಇರ್ತವೆ, ಸರ್ವರ್ ಪ್ರಾಬ್ಲಮಿಂದ ಆಗಿರುತ್ತೆ. ಇವೆಲ್ಲ ಕಾರಣಗಳನ್ನು ನೋಡಿಕೊಂಡು CET ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಆದರೆ ಇಲ್ಲಿ ನೆನಪಿಟ್ಕೊರಿ, ಇಲ್ಲಿ ನಿಮಗೆ CET ಅಪ್ಲಿಕೇಶನ್ಗಳನ್ನು ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ, ಆದರೆ ಎಡಿಟ್ ಮಾಡ್ಕೊಳ್ಬೋದು. ಎಡಿಟಿಂಗ್ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ಕಲ್ಪಿಸಲಾಗಿದೆ ನೋಡಿ, ಈ ಒಂದು ಮಾಹಿತಿ 30/3/2026 ಒಳಗಾಗಿ ನೀಡಿರುವ ಕುರಿತು ನಮ್ಮ ಪೋಷಕರೊಡನೆ ಸಮಾಲೋಚನೆ ಮತ್ತು ಕ್ರಮಗಳನ್ನು ವಹಿಸಲು ತಿಳಿಸಲಾಗಿದೆ. ಸರಿಯಾದ ಮಾಹಿತಿಗಳನ್ನು ಏನು ಮಾಡಿದ್ರೆ 30/3/2026 ಒಳಗಾಗಿ ಏನು ಮಾಡಬೇಕಂತಂದರೆ ನೀವು ನಿಮ್ಮ RD ಸಂಖ್ಯೆಗಳನ್ನು ಮತ್ತು ನಿಮ್ಮ ಜಾತಿ ಪ್ರಮಾಣ ಪತ್ರಗಳ RD ಸಂಖ್ಯೆಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಏನಾಗಿತ್ತಪ್ಪ ಅಂತಂದರೆ ಈಗ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು ಅಥವಾ ಅವರಿಗೆ ಈಗ ತಹಸೀಲ್ದಾರ್ದಿಂದ ತಡವಾಗಿ ಸಿಕ್ಕಿರುವಂಥದ್ದು, ಇವೆಲ್ಲ ಕಾರಣಗಳಿರೋದರಿಂದ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದರೆ ನೀವು ಎಡಿಟಿಂಗ್ ಪೋರ್ಟಲ್ಗಳನ್ನು 30/3/2023ವರೆಗೆ ಮೂರನೇ ತಿಂಗಳ ಅಂದರೆ ಮಾರ್ಚ್ 30 ಒಳಗಡೆ ಇದು ಓಪನ್ ಇರುತ್ತೆ. ಅಲ್ಲಿ ತನಕ ನೀವು ಏನು ಮಾಡ್ಬೋದು, ತಿದ್ದುಪಡಿ ಮಾತ್ರ ಮಾಡ್ಕೊಳ್ಬೋದು. ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.